ರೈತರು ಅನ್ನೋದು ಹೇಳ್ಬಿಡಂಗೆ. ಶಿವಗಂಗೆ ಇಂದು ವನ್ನಾದೇವಿ ರಥೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಸುತ್ತ 7-8 ಹಳ್ಳಿಯವರು ಸೇರ್ಕೊಂಡು ಇಲ್ಲಿ ರಥೋತ್ಸವ ಮಾಡೋದು. ಪ್ರತಿ ವರ್ಷ ಸಾವಿರಾರು ಜನ ಇಡೀ ಊರಲ್ಲಿ ಮತ್ತು ಊರಿಂದ ಆಚೆನೂ ಕೊಪ್ಪಳುಗಳಾಗ್ತಾರೆ. ಒಂದು ವಾರ ವನ್ನಾದೇವಿ ಜಾತ್ರೆ ಸ್ಟಾರ್ಟ್ ಆಗಿದೆ. ಇದುವರೆಗೂ ಊಟ ವ್ಯವಸ್ಥೆ ಪ್ರತಿ ಜನಕ್ಕೆ ಬಂದವರಿಗೆಲ್ಲ ಊಟ ಹಾಕ್ತಾರೆ ಭಕ್ತಾದಿಗಳು. ಇವತ್ತು ದಾಬಸ್ಪೇಟೆಯಿಂದ ಶಿವಗಂಗೆವರೆಗೂ ಹೆಸರು ಬೆಳಗ್ಗೆ ಪಾನಕ ಎಲ್ಲ ಕೊಟ್ಕೊಂಡು ಈ ವನ್ನಾದೇವಿ ರಥೋತ್ಸವ ಪ್ರತಿ ವರ್ಷವೂ ಅಷ್ಟೇ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಶಿವಗಂಗೆ ಈ ಒಂದು ಬೆಟ್ಟದ ಮಹಿಮೆ ವನ್ನಾದೇವಿ ಗಂಗಾಧರೇಶ್ವರ ಇಡೀ ರಾಜ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ದೇವತೆಗಳು. ಆದಿಶಕ್ತಿ, ನಮ್ಮ ಮರಿಯಮ್ಮ, ವನ್ನಾದೇವಿ ಇವೆಲ್ಲ ಬಹಳ ಶಕ್ತಿ ದೇವತೆಗಳು. ಇಡೀ ನಮ್ಮ ಗ್ರಾಮದ ಮತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾತ್ರ ಇದನ್ನು ಪೂಜೆ ಮಾಡ್ತಾ ಇಲ್ಲ, ರಾಜ್ಯಾದ್ಯಂತ ಜನ ಇದ್ದಾರೆ. ಬೆಂಗಳೂರಿಂದ ಬಹಳಷ್ಟು ಜನ ಇಲ್ಲಿ ಬರ್ತಾರೆ. ಆದರೆ ಇದು ಮುಜರಾಯಿ ದೇವಸ್ಥಾನನೇ ಆದರೂ ಆ ಕಾನೂನಿನ ಅಡಿನಲ್ಲೇ ಕೆಲಸ ಆಗ್ತದೆ. ಬಟ್ ಇಲ್ಲಿ ಮಾಡ್ತಕ್ಕಂಥ ಸೇವೆ ಎಲ್ಲ ನಮ್ಮ ಗ್ರಾಮದ ಜನಗಳನ್ನೇ. ಪಾನಕ, ಹೆಸರು ಬೇಳೆ, ತಿಂಡಿ, ಊಟದ ವ್ಯವಸ್ಥೆ, ಈ ಹೂನಾರುಗಳ ವ್ಯವಸ್ಥೆ ಏನಿದೆ ಅದೆಲ್ಲ ಭಕ್ತಾದಿಗಳ ಸಮ್ಮುಖದಲ್ಲೇ ನಡೆಯುತ್ತದೆ. ಸರ್ಕಾರ ನೆಪ ಮಾತ್ರಕ್ಕೆ ನಾವು ಇಲ್ಲಿ ಸರ್ಕಾರ ಅದು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಆ ಆಡಳಿತದ ಚೌಕಟ್ಟಿನಲ್ಲಿ ಮಾಡುತ್ತೆ. ಮಿಕ್ಕಿದ್ದೆಲ್ಲ ನಾವು ಭಕ್ತರು ಮತ್ತು ಸ್ಥಳೀಯರು, ನಮ್ಮ ಪಂಚಾಯಿತಿಯ ಸ್ಥಳೀಯರು ಮತ್ತು ದಾವಸ್ಪೇಟೆ ಹೀಗೆ ವನೇನಹಳ್ಳಿ ಎಲ್ಲ ನಮ್ಮ ಸುತ್ತ ನಮ್ಮ ಗ್ರಾಮಗಳು ಏನಿದೆ ಎಲ್ಲರೂ ಕೂಡ ಕೈ ಜೋಡಿಸಿ ವಿಜೃಂಭಣೆಯಾಗಿ ಮಾಡ್ತಾರೆ. ಮತ್ತು ಇನ್ನು ನಾಳೆ ನಾಡ್ದೆಲ್ಲ ಇನ್ನು ವಾಹನಗಳು ಸ್ಟಾರ್ಟ್ ಆಗ್ತವೆ. ಊರು ವಾಹನ, ಎಡಳ್ಳಿಯರು ವಾಹನ, ಹಾಗೆ ಒಂದೊಂದು ಊರಿನವ್ರದ್ದು ಒಂದೊಂದು ದಿವಸ ವಾಹನ ಇದೆ. 7 ದಿವಸ ಏನೋ ವಾಹನ ಇದೆ. ಅವು ಕೂಡ ಎಲ್ಲ ಅವ್ರ ಖರ್ಚಿನಲ್ಲೇ ಮಾಡೋದು. ಸರ್ಕಾರ ಅದಕ್ಕೆಲ್ಲ ಏನೂ ಬರ್ಸೋದಿಲ್ಲ. ಅದಕ್ಕೆ ಎಲ್ಲ ರೈತರು ವಾಹನ ಅಂತ ಒಂದಿರುತ್ತೆ, ಎಲ್ಲ ಜನಗಳೇ ಹಾಕ್ಕೊಂಡು ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಸರ್ಕಾರ ಏನು ಮಾಡಲ್ಲ ಅದನ್ನೆಲ್ಲ ನಮ್ಮ ರೈತರೇ ಜಾಸ್ತಿ ಒತ್ತು ಕೊಟ್ಟು ಮಾಡ್ತಕ್ಕಂಥ ವ್ಯವಸ್ಥೆ ಈ ನಮ್ಮ ದೇವಸ್ಥಾನದಲ್ಲಿ ನಡೆಯುತ್ತದೆ. ಯಾವುದೇ ಒಂದು ದೇವಸ್ಥಾನ ಆಗಿರಲಿ, ಸರ್ಕಾರ ಮಾಡೋದು 10 ಪಟ್ಟು ನಮ್ಮ ರೈತರುಗಳು ಮತ್ತು ಭಕ್ತರು ಮಾಡ್ತಕ್ಕಂಥ ಸೇವೆ ಇವತ್ತು ಭಾಳಷ್ಟು ನಡ್ಕೊಂಬರ್ತಾ ಇದೆ. ಆ ಒಂದು ಇದು ಇನ್ನೂ ಮುಂದೆ ಇನ್ನೂ ಹೆಚ್ಚಿಗೆ ನಡೆಯುತ್ತದೆ ನಮ್ಮ ಬೆಟ್ಟದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಿಗೆ ಆಹ್ವಾನ ಇತ್ತು, ಆದರೆ ಅವರ ಗೈರು ಹಾಜರಾಗಿದ್ದು ಒಂದು ರಥೋತ್ಸವ ನಡೆದಿದೆ. ಇದಕ್ಕೇನು ಇಷ್ಟಪಡ್ತೀರಿ? ಶಾಸಕರು ತಾಲೂಕಿನಾದ್ಯಂತ ಇವತ್ತು ಭಾಳಷ್ಟು ಜಾತ್ರೆಗಳು ನಡೀತಾ ಇದೆ. ಆದರೂ ಇದು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಅತ್ಯವಶ್ಯಕವಾಗಿ ಅವ್ರು ಬಂದು ಅವರೇ ಚಾಲನೆ ಕೊಡಬೇಕಾಗಿತ್ತು. ಅವರ ಒಂದು ವ್ಯವಸ್ಥೆ ಏನಿತ್ತು ಅಂತ ಗೊತ್ತಿಲ್ಲ. ಅಲ್ಲಿ ಬ್ಯುಸಿ ಇದ್ದಾರೋ ಇಲ್ಲ ಇನ್ಯಾವುದಾದ್ರು ಕಾರ್ಯಕ್ರಮ ಇದೆಯೋ ಏನೋ ಗೊತ್ತಿಲ್ಲ. ಆದ್ದರಿಂದ ನಾವು ಅವ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳೋಕ್ಕಾಗೋದಿಲ್ಲ. ನಮಗೆ ತಹಸೀಲ್ದಾರರು ರೆವಿನ್ಯೂನವರೆಲ್ಲ ಬಂದಿದ್ದರು. ಅವರು ತಹಸೀಲ್ದಾರರು ಕೂಡ ಬಂದಿಲ್ಲ, ಉಪತಹಸೀಲ್ದಾರರು ಬಂದಿದ್ದರು. ಅವ್ರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಾವು ಆ ಒಂದು ಸಮಯಕ್ಕೆ 1:30ಗೆ ರಾವಗಾಲ ಬರುತ್ತೆ. ಅದ್ರ ಮೇಲೆ ನಾವು ಕಾಯೋಕ್ಕಾಗಲ್ಲ. ತೇರಿಗೆ ಒಂದು ನಿರ್ದಿಷ್ಟವಾದ ಕಾಲ ಇದೆ, 12:30 1 ಗಂಟೆ ಒಳಗಡೆ ತೇರಿಬೇಕಂತಕ್ಕಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ಆ 11:30ಗೆ ನಾವು ಕರೆಕ್ಟಾಗಿ ಚಾಲನೆ ಕೊಟ್ಟಿರತಕ್ಕಂಥದ್ದು ನಾವು ಮಾಡಿ ಮುಗಿಸಿರ್ತೀವಿ. ಈಗ ಒಂದು ಹೇಳ್ತಿದ್ದೀವಿ, ಶಿವಗಂಗೆ ಕ್ಷೇತ್ರ ಒಂದು ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಗೆ ಆಗಿದೆ. ಆದರೆ ಈ ಒಂದು ಕ್ಷೇತ್ರ ಮಹತ್ವ ಎಲ್ರಿಗೂ ಗೊತ್ತಿರತಕ್ಕಂಥದ್ದು, ಹಾಗೂ ಈ ಮಹಿಮೆ ಕೂಡ ಹಾಗೆ ಗೊತ್ತಿರತಕ್ಕಂಥದ್ದು. ಇವತ್ತು ಏನು ನಡೀತಾ ಇದೆ ವನ್ನಾದೇವಿಯ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಬರಬೇಕಾಗಿತ್ತು ಅನ್ನೋದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಅವ್ರಿಗೆ ಅಂತ ಏನು ಓಟ್ ಹಾಕಿರೋದು ಆ ಜನಗಳು ಕೂಡ ಹೇಳ್ತಕ್ಕಂಥದ್ದು. ಇದು ಓಟ್ ಹಾಕಿರೋರು ಓಟ್ ಹಾಕ್ತಾ ಇರೋರು ಅಂತ ಬರೋದಿಲ್ಲ. ಶಾಸಕರು ಅಂದರೆ ತಾಲೂಕಿಗೆ ಶಾಸಕರೀಗ ಎಲ್ಲರೂ ಈಗ ನಮಗೂ ಶಾಸಕರೇ, ಓಟ್ ಹಾಕಿಲ್ದವ್ರಿಗೂ ಶಾಸಕರೇ. ಹಾಗನ್ಬಿಟ್ಟು ಇಂಗ್ಲೀಷ್ ಹೇಳೋಕ್ಕಾಗೋದಿಲ್ಲ. ಅದನ್ನು ಶಾಸಕರು ಬರಬೇಕಾಗಿತ್ತು, ಚಾಲನೆ ಅವರೇ ಕೊಡಬೇಕಾಗಿತ್ತು. ಒಂದು ಇದು ನಮಗೆ ಸಂಕ್ರಾಂತಿ ಜಾತ್ರೆಯಲ್ಲಿ ತಪ್ಪದೆ ಬರ್ತಾರೆ. ಇದಕ್ಕೆ ಮಾಜಿ ಶಾಸಕರಿದ್ದರು, ಪ್ರತಿಯೊಂದಕ್ಕೂ ಫೋನ್ ಮಾಡಿದ್ರೆ ಸಾಕು, ಅವ್ರಿಗೆ ಇಂಟಿಮೇಷನ್ ಹೋಗಿದ್ದೆ ತಕ್ಷಣ ಬಂದು ಚಾಲನೆ ಕೊಡೋತಕ್ಕ ಅವ್ರು ಹೋಗೋರು. ಈ ಶಾಸಕರು ಯಾಕೆ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಜನಗಳ ಅಭಿಪ್ರಾಯ ಇದೆ, ಯಾಕೋ ಶಾಸಕರು ಬರಲಿಲ್ಲ ಮತ್ತು ತಹಸೀಲ್ದಾರರು ಬರಲಿಲ್ಲ. ಇಲ್ಲ, ಶಾಸಕರು ಬರ್ದಿದ್ರೆ ತಹಸೀಲ್ದಾರನ್ನಾದರೂ ಕಳಿಸ್ಬೇಕಾಗಿತ್ತು. ಈ 2 ವ್ಯವಸ್ಥೆನೂ ಮಾಡಿಲ್ಲ ಅವರು. ಸರ್, ಶಿವಗಂಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಮುಂದಾಳತ್ವ ವಹಿಸ್ಕೊಂಡಿದ್ರಿ. ಹಾಗೆ ಏನೇನೆಲ್ಲ ಪ್ರಿಪ್ರೇಷನ್ ತೊಗೊಂಡಿದ್ದೀರಾ ಸರ್? ಸರ್, ನಾವು ದೇವಸ್ಥಾನದ ವ್ಯವಸ್ಥೆಗಳು ಏನಿದೆ, ನಮ್ಮ ರಸ್ತೆ ಕ್ಲೀನ್ ಮಾಡೋಂಥದ್ದು ಮತ್ತು ಲೈಟಿನ ಅರೇಂಜ್ಮೆಂಟು, ಇನ್ನು 7 ದಿವಸಗಳು ಕಾಲ ಪೂರ್ತಿ ವಾಹನ ನಡೆಯುತ್ತಿಲ್ಲಿ.
ಬಂತು ಗುಂಡುಗಳು ಆರಿಸ್ತಕ್ಕಂಥದ್ದು, ಕೀಲು ಕುದುರೆ ಕುಣಿತಗಳು ಪ್ರತಿಯೊಂದು ನಡೆಯುತ್ತೆ. ಇನ್ನು 7 ದಿವಸ ಕಾಲ ನಾವು ಕರೆಂಟ್ ವಿದ್ಯುತ್ತನ್ನು ಸಂಪರ್ಕ ಕಳಿಸಲ್ಲ. ಒಂದು ರಸ್ತೆ ಇದು ಕ್ಲೀನ್ ಮಾಡಿಸ್ತಕ್ಕಂಥದ್ದು, ನೀರಿನ ವ್ಯವಸ್ಥೆ, ರೋಡ್ಗೆ ನೀರು ಹಾಕೋಂಥದ್ದು, ಈ ವ್ಯವಸ್ಥೆಗಳನ್ನು ನಾವು ಪಂಚಾಯತಿಯಿಂದ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಇನ್ನು ಮಿಕ್ಕಿದೆಲ್ಲ ನಾವು ಮಾಡೋಂಗೇ ಇಲ್ಲ. ಭಕ್ತರು ನಾನು ಮುಂದೆ ತಾ ಮುಂದೆ ಅಂತ ಈಗಾಗಲೇ ನೀವು ನೋಡಿದ್ದೀರಿ. ಗೋಪುರ ತವಳಿಂದ ಇಲ್ಲಿನವರೆಗೂ ಕೊಪ್ಪಲುಗಳುಂಟು. ಊಟದ ವ್ಯವಸ್ಥೆ ಇದೆ, ಪಾನಕಗಳಿದೆ, ಹೆಸರು ಬೇಳೆ ಇದೆ, ಪ್ರತಿಯೊಬ್ಬರು ಒಂದೊಂದು ಮಜ್ಜಿಗೆ ಇದೆ, ಎಲ್ಲನೂ ಕೊಡ್ತಾರೆ. ಅದನ್ನು ಖಾಲಿ ಮಾಡೋದಕ್ಕೆ ಒಂದು ಕಷ್ಟ ಇದೆ. ಅಷ್ಟು ಜನ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಅದಕ್ಕಾಗಿ.